ನಮಸ್ಕಾರ. ಇರಾವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಸುಮಾರು ಮನೆಗಳು ಕೆಲವೊಂದು ಅಪಘಾತಗಳಾಗೋದಾಗ್ಲಿ ಅಥವಾ ಒಂದೇ ಕುಟುಂಬದಲ್ಲಿ 4 ಜನ 3 ಜನ ಸೂಸೈಡ್ಗಳಾಗೋದು ಯಾಕಾಗುತ್ತೆ ಅನ್ನೋದರ ವಾಸ್ತು ವಿಚಾರ ನಿಮಗೆ ವಿವರಿಸ್ಲಿಕ್ಕೆ ಬಯಸ್ತೇನೆ. ಯಾಕೆ ಅಂತಂದ್ರೆ ಈ ಏನು ಸ್ಟ್ರಕ್ಚರಲ್ ಇಂಜಿನಿಯರ್ಸ್ ಇರ್ತಾರೆ, ಸ್ಟ್ರಕ್ಚರಲ್ ಇಂಜಿನಿಯರ್ಸ್ ಏನಿರ್ತಾರೆ, ಅವರು ಯಾವ ರೀತಿ ಪ್ಲಾನ್ ಮಾಡ್ತಾರೆ, ಅದು ಏನು ತೊಂದರೆಗಳಾಗುತ್ತೆ ಮತ್ತೆ ಯಾಕೆ ಸೂಸೈಡ್ ಕೇಸ್ ಆಗುತ್ತೆ ಅನ್ನೋದು ವಾಸ್ತು ವಿಚಾರದಲ್ಲಿ ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದರ ವಾಸ್ತು ವಿಚಾರ ನಿಮ್ಗೆ ವಿವರಿಸ್ಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನಮ್ಮ ಇರಾವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತೆ ಬೆಲ್ ಬಟನ್ ಒತ್ತಿ. ಅದೇ ರೀತಿ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿದ್ರೆ ಮತ್ತೆ ಅಪಘಾತಗಳು ಮತ್ತೆ ಸೂಸೈಡ್ಗೂ ಮನೆಯ ವಾಸ್ತು ವಿಚಾರ ಯಾವ ರೀತಿ ನಿಮಗೆ ಅದು ಸಮಸ್ಯೆ ಕೊಡುತ್ತೆ ಅನ್ನೋದನ್ನ ಪರಿಪೂರ್ಣವಾಗಿ ನೋಡ್ಬೋದು ಅಂತ ಹೇಳ್ತಾ, ಯಾವುದೇ ರಸ್ತೆ ಇರ್ಬೋದು, ಆದರೆ ಆರ್ಕಿಟೆಕ್ಚರ್ಸ್ ಏನು ಮಾಡ್ತಾರೆ ಅಂತಂದ್ರೆ ಸ್ಟ್ರಕ್ಚರಲ್ ಇಂಜಿನಿಯರು ಮನೆ ತುಂಬ ಡಿಸೈನಾಗಿ ಕಾಣಬೇಕು, ನೋಡೋದಕ್ಕೆ ತುಂಬ ಲುಕ್ಕಾಗಿ ಕಾಣಬೇಕು, ಯಾರೋ ಹೊರಗಡೆ ಹೊರದೇಶದಿಂದ ಬಂದು ಕಟ್ಟಿದ್ದಾರೆ ಅನ್ನೋ ರೀತಿಲಿ ಇರಬೇಕು ಅನ್ನೋದೇ ಅವರ ಉದ್ದೇಶ. ಅದು ಕಾರ್ ನಿಲ್ಸೋದಕ್ಕಾಗ್ಬೋದು ಅಥವಾ ಅಕಾಮಿಡೇಷನ್ ಅನ್ನೋದೇನಿದೆ, ಒಂದು ಗ್ಯಾಸ್ ಇಡೋತಾಗಿನಿಂದ ಹಿಡಿದು ಒಂದು ಮಿರರ್ ಹಾಕೋತಾಗಿನಿಂದ ಹಿಡಿದು ಪ್ರತಿಯೊಂದು ಅವರು ಸ್ಟ್ರಕ್ಚರಲ್ ಇಂಜಿನಿಯರ್ಸ್ ಮಾಡೋದೇ ಅದನ್ನು ಅಕಾಮಿಡೇಷನ್ ಮಾಡಬೇಕು ಅನ್ನೋದೇ ಅವ್ರ ಉದ್ದೇಶ. ಹಾಗಾಗಿ ಡಿಸೈನ್ಗೆ ತುಂಬ ಪ್ರಾಮುಖ್ಯತೆ ಕೊಟ್ಟು ಸ್ಟ್ರಕ್ಚರಲ್ ಇಂಜಿನಿಯರ್ಸು ವಾಸ್ತುಗೆ ಮಾಡಕ್ಕೆ ಹೋಗ್ತಾರೆ. ಆವಾಗಲೇ ತೊಂದರೆ ಆಗೋದು. ನಾವು 100% ವಾಸ್ತು ಅಂತಾರೆ. ಸ್ಟ್ರಕ್ಚರ್ ಮಾಡಬೇಕಾದ್ರೆ ಎಲಿವೇಶನ್ನು ಮತ್ತು ಮನೆ ಫೌಂಡೇಶನ್ ಮಾಡಬೇಕಾದ್ರೆ ತುಂಬ ತಪ್ಪುಗಳು ಮಾಡಿ ಯಾವ ರೀತಿ ತಪ್ಪುಗಳನ್ನ ಅದು ಸಮಸ್ಯೆಗಳು ತಂದುಕೊಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಈಗಿದು ಪೂರ್ವ ಪಶ್ಚಿಮ, ಉತ್ತರ ದಕ್ಷಿಣ. ನೋಡಿ, ಇದು ಒಂದು 30-40 ಸೈಟು 50 ಸೈಟು ಇರುತ್ತೆ. ಅವರು ಪೂರ್ವ ಈಶಾನ್ಯದಲ್ಲಿ ಕೊಡ್ಬೇಕು ಗೇಟು, ಇಲ್ಲಿ ಕೊಡೋದಿಲ್ಲ, ಇಲ್ಲಿ ಕೊಡ್ತಾರೆ ಪೂರ್ವ ಆಗ್ನೇಯದಲ್ಲಿ. ಯಾಕೆ ಅಂತಂದ್ರೆ ಇಲ್ಲಿ ಕಾರ್ ಶೆಡ್ ಮಾಡಿರ್ತಾರೆ ಕೆಳಗಡೆ, ಅಥವಾ ಇಲ್ಲೆಲ್ಲಾದ್ರೂ ಇನ್ನೇನೋ ಅವ್ರಿಗೆ ಒಂದು ಅನುಕೂಲ ಅಕಾಮಿಡೇಷನ್ ಬರಲಿ ಅಂತೇಳಿ, ಅಥವಾ ರಸ್ತೆಗೆ ಏನೋ ಅವ್ರಿಗೆ ಅನುಕೂಲ ಇರಲಿ, ಇಲ್ಲಿ ಯಾವುದೋ ಮರ ಇರುತ್ತೆ ಅಥವಾ ಇಲ್ಲೇನೋ ಕಂಬ ಇರುತ್ತೆ, ಈ ಕಡೆ ಕೊಟ್ಬಿಡೋಣ ಅಂತೇಳಿ ಪೂರ್ವ ಆಗ್ನೇಯದಲ್ಲಿ ಗೇಟ್ ಮಾಡ್ತಾರೆ. ಅದು ತಪ್ಪಾಗುತ್ತೆ. ಅದೇ ರೀತಿ ಪೂರ್ವ ಆಗ್ನೇಯದಲ್ಲೇ ಸಂಪು ಮಾಡ್ತಾರೆ, ಅದರಿಂದನೂ ಆತ್ಮಹತ್ಯೆಗಳಾಗ್ತವೆ. ಅದಲ್ಲದೆ ಒಟ್ಟು ಜಾಗಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಮನೆ ಪಾಯ ಹಾಕ್ಬೇಕಾದ್ರೆ ಇಷ್ಟಕ್ಕೆ ಪಾಯ ಹಾಕ್ತಾರೆ. ಆ ನಂತರ ಫಸ್ಟ್ ಫ್ಲೋರ್ ಅಲ್ಲಿ ಇದಿಷ್ಟನ್ನು ಮಾಸ್ಟರ್ ಬೆಡ್ರೂಮ್ಗೆ ಎಕ್ಸ್ಟೆಂಡ್ ಮಾಡ್ತಾರೆ. ಪಶ್ಚಿಮ ನೈಋತ್ಯನ ಎಕ್ಸ್ಟೆಂಡ್ ಮಾಡ್ತಾರೆ. ಅದು ಆತ್ಮಹತ್ಯೆಗಳಿಗೆ ಕಾರಣ ಆಗುತ್ತೆ, ಅಪಘಾತಗಳಿಗೆ ಕಾರಣ ಆಗುತ್ತೆ. ಅದೇ ರೀತಿ ದಕ್ಷಿಣ ನೈಋತ್ಯನೂ ಬೆಳೆಸ್ತಾರೆ. ಬೆಡ್ರೂಮ್ ದೊಡ್ಡದಾಗಿ ಬರುತ್ತೆ, ನಿಮಗೆ ತುಂಬ ಲ್ಯಾವಿಶ್ ಆಗಿರುತ್ತೆ, ತುಂಬ ದೊಡ್ಡದಾಗಿ ಕಾಣುತ್ತೆ ಮಾಸ್ಟರ್ ಬೆಡ್ರೂಮ್ ಅಂತೇಳಿ ಈ ಕಡೆ ದಕ್ಷಿಣ ನೈಋತ್ಯ, ಈ ಕಡೆ ಪಶ್ಚಿಮ ನೈಋತ್ಯನೂ ಬೆಳೆಸ್ತಾರೆ. ಯಾವಾಗ ದಕ್ಷಿಣ ನೈಋತ್ಯ ಪಶ್ಚಿಮ ನೈಋತ್ಯ ಬೆಳೆಸ್ತಾರೆ, ಪಶ್ಚಿಮ ನೈಋತ್ಯ ಬೆಳೆದ್ರೆ ಮನೆಯ ಗಂಡು ಸಂತತಿಗೆ ತೊಂದರೆ. ಅದೇ ರೀತಿ ಮನೆಯ ದಕ್ಷಿಣ ನೈಋತ್ಯ ಮನೆ ಬೆಳೆಸೋದ್ರಿಂದ ಮನೆಯ ಹೆಣ್ಣು ಮಕ್ಕಳಿಗೆ, ಮನೆಯ ಹೆಂಡತಿಗೆ, ಮನೆಯ ಒಡತಿಗೆ ಅದು ತೊಂದರೆ ಕೊಡುತ್ತೆ. ಅವ್ರಿಗೆ ನೋಡಿ, ನಿಮಗೆ ಗೊತ್ತಿರಬೇಕು, ಶಿವಮೊಗ್ಗದಲ್ಲಿ ಒಂದು ಮೊನ್ನೆ ಸೂಸೈಡ್ ಕೇಸಸ್ ಆಗಿದೆ. ಒಂದೇ ಫ್ಯಾಮಿಲಿ ಡಾಕ್ಟರ್ಸು ಆತ್ಮಹತ್ಯೆಗಳು ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಿಖರವಾದ ಕಾರಣ ಯಾರಿಗೂ ಗೊತ್ತಿಲ್ಲ. ಅವ್ರಿಗೆ ದುಡ್ಡಿನ ಸಮಸ್ಯೆ ಇಲ್ಲ, ಆರ್ಥಿಕವಾಗಿ ಸಮಸ್ಯೆ ಇಲ್ಲ, ಏನಕ್ಕೂ ಕೊರತೆ ಇಲ್ಲ. ಆದ್ರೂ ಮಾನಸಿಕವಾಗಿ ಅವರು ಕೆಲವೊಂದು ಸಣ್ಣ ಪುಟ್ಟ ವಿಚಾರನು ಆಲೋಚನೆ ಮಾಡೋದಕ್ಕೆ ಆಗದೇ ಇರೋ ರೀತಿಲಿ ಇಲ್ಲಿರೋ ಜಾಗಗಳು, ವಾತಾವರಣಗಳು ಸಮಸ್ಯೆಗಳು ಕೊಡುತ್ತೆ. ಹಾಗಾಗಿ ದಯಮಾಡಿ ಆ ಥರದ ಸಮಸ್ಯೆಗಳನ್ನ ಮಾಡ್ಕೊಳ್ಬಾರ್ದು. ಯಾವಾಗ ಇವೆರಡು ಬೆಳೆಸಿ ಆರ್ಕಿಟೆಕ್ಚರ್ಸ್ ತುಂಬಾ ನೀಟಾಗಿ ಏನೋ ಪ್ಲಾನ್ ಮಾಡೋದಕ್ಕೆ ಬೆಡ್ರೂಮ್ ದೊಡ್ಡದಾಗಿ ಮಾಡೋದಕ್ಕೆ ಹೋಗ್ತಾರೆ, ಇದು ತಪ್ಪಾಗುತ್ತೆ. ಅದೇ ರೀತಿ ಈ ಕಡೆ ಉತ್ತರ ವಾಯುವ್ಯನೂ ಎಕ್ಸ್ಟೆಂಡ್ ಮಾಡ್ತಾರೆ. ಇಲ್ಲೊಂದು ಬೆಡ್ರೂಮ್ ಇರುತ್ತೆ, ಜಾಸ್ತಿ ದೊಡ್ಡದಾಗಿ ಬರಲಿ ಅಂತೇಳಿ ಇದನ್ನು ಮೇಲೆಗೆ ಎಕ್ಸ್ಟೆಂಡ್ ಮಾಡ್ತಾರೆ. ಅದೇ ರೀತಿ ನೋಡಿ, ಈಶಾನ್ಯ ಭಾಗ ಕರೆಕ್ಟಾಗಿ ಸ್ಕ್ವೇರ್ ಆಗಿರಬೇಕು. ಅವ್ರೇನ್ ಮಾಡ್ತಾರೆ, ಮನೆ ಮೇಲೆಗಡೆ ಏನಾದರೂ ಜಾಲಿ ಟೈಪು ಇನ್ನೇನೋ ಪೋರ್ಟಿಕೋ ಥರ ಮಾಡೋಣ, ಇಲ್ಲಿ ಡೋರ್ ಇರುತ್ತೆ ಅಂತೇಳಿ ಮನೆಯ ಈಶಾನ್ಯ ಭಾಗನ ಕಟ್ ಮಾಡ್ತಾರೆ. ಮನೆಯ ಈಶಾನ್ಯನ ಇಲ್ಲಿ ಕಂಬ ಹಾಕಿದ್ವಿ, ಇಲ್ಲಿವರೆಗೂ ನಾವು ಗೋಡೆ ತೆಗ್ದಿದೀವಲ್ಲ, ಟಾಪಲ್ಲಿ ಮೋಲ್ಡ್ ಬಂದಿದೆ ಅಂತ ಅವ್ರು ತಿಳ್ಕೊಂಡು ಮನೆಯ ಈಶಾನ್ಯನ ಕಟ್ ಮಾಡ್ತಾರೆ. ಈ ರೀತಿ ಮನೆಯ ಈಶಾನ್ಯ ಕಟ್ ಮಾಡೋದ್ರಿಂದನೂ ಮನೆಗಳಲ್ಲಿ ಸೂಸೈಡ್ಸ್ ಆಗುತ್ತೆ, ಆಕ್ಸಿಡೆಂಟ್ಸ್. ಒಂದೇ ಫ್ಯಾಮಿಲಿಯಲ್ಲಿ ಏನೋ ದೇವಸ್ಥಾನಕ್ಕೋ ಎಲ್ಲೋ ಟ್ರಿಪ್ ಬರಬೇಕಾದ್ರೆ ಸುಮಾರು ಕೇಳಿರ್ತೀರಾ, ಒಂದೇ ಫ್ಯಾಮಿಲಿಯಲ್ಲಿ 4 ಜನ ಹೋದ್ರು, 2 ಹೋದ್ರು, ವಂಶನೇ ಹೋಯ್ತು, ತಂದೆ ತಾಯಿ ಹೋದ್ರು ಅನ್ನೋ ಕಾರಣಗಳಿಗೆಲ್ಲ ನೋಡಿ ಈಶಾನ್ಯಗಳು ಕಟ್ ಮಾಡೋದು, ನೈಋತ್ಯಗಳು ಬೆಳೆಸೋದು ಅಥವಾ ಉತ್ತರ ವಾಯುವ್ಯ ಬೆಳೆಸೋದು, ಈ ರೀತಿ ತಪ್ಪುಗಳು ಮಾಡೋದೇ ಮೇಜರ್ ಸಮಸ್ಯೆಗಳಾಗುತ್ತೆ. ಅದೇ ರೀತಿ ಇದು ಮುಂದೆಗೆ ಹೋಗ್ತಾರೆ.
ಕಿಚನ್ನು ಅಥವಾ ಮೇಲೆಗಡೆ ಒಂದು ಬೆಡ್ರೂಮ್ ಏನಿರುತ್ತೆ, ಇದು ಪೋರ್ಟಿಕೋ ಒಳಗಡೆ ಎಳೆದು ಪೂರ್ವ ಆಗ್ನೇಯನ ಆಚೆಗೆ ಹೋಗ್ತಾರೆ. ಏನೋ ಬೆಡ್ರೂಮ್ ದೊಡ್ಡದಾಗಿ ಬರಲಿ ಅಥವಾ ಹೋಮ್ ಥಿಯೇಟರ್ ದೊಡ್ಡದಾಗಿ ಬರಲಿ ಅಂತೇಳಿ ಪೂರ್ವ ಆಗ್ನೇಯನು ಆಚೆ ಎಕ್ಸ್ಟೆಂಡ್ ಮಾಡ್ತಾರೆ. ಯಾವಾಗ ಮನೇನ ಮೂಲೆಗಳು ಕಟ್ ಮಾಡಿ ಮೂಲೆಗಳನ್ನ ಬೆಳೆಸಿ ಪ್ರತಿಯೊಂದು ಮೂಲೆನೂ ಕಟ್ ಮಾಡಿ ಅದು ಯಾವ ರೀತಿ ಮಾಡಿರ್ತಾರೋ ಜೀವನನೂ ಅದೇ ರೀತಿ ಪ್ರತಿಯೊಬ್ಬರ ಜೀವನದಲ್ಲೂ ಆಟ ಆಡುತ್ತೆ. ಹಾಗಾಗಿ ದಯಮಾಡಿ ಯಾವುದೇ ಮನೆಗಾಗಲಿ ಮನೇನ ಯಾವುದೇ ಮೂಲೆ ಕಟ್ ಮಾಡದೆ ಮನೇನ ಸ್ಕ್ವೇರಾಗಿ ಕಟ್ಟಿ. ನೀವು ಅಂದಕ್ಕೆ ಚಂದಕ್ಕೆ ಬೆಲೆ ಕೊಡಬೇಡಿ. ಅಂದ ಚಂದ ಮನೆ ಕಟ್ಟಿ ಗೃಹಪ್ರವೇಶ ಮಾಡಿ ಊಟ ತಿಂದು ಹೋಗೋವರೆಗೂ ಅಷ್ಟೇ. ಇಂಜಿನಿಯರೇ ಆಗ್ಬೋದು, ಯಾರೇ ಆಗ್ಬೋದು, ಮನೆಯ ಅಂದ ಚಂದ ಏನಿದ್ರು ಗೃಹಪ್ರವೇಶದ ದಿವಸ ಊಟ ಮಾಡಿ ಹೋಗೋವರೆಗೂ ಅಷ್ಟೇ. 4 ಜನ ಅವತ್ತು ಮನೆ ತುಂಬ ಡಿಸೈನಾಗಿ ಕಟ್ಟಿದ್ಯಾ ಅಂತ ಹೇಳಿ ಹೋಗ್ತಾರೆ. ಅಲ್ಲಿಂದ ಆಚೆಗೆ 3 ತಿಂಗಳಿಗೆ 6 ತಿಂಗಳಿಗೆ 1 ವರ್ಷಕ್ಕೆ ಆ ಮನೆಯ ಕೆಟ್ಟ ಫಲಗಳು ನಿಮಗೆ ಖಂಡಿತ ಕೊಡ್ತವೆ. ಅಲ್ಲಿಂದ ಆಚೆಗೆ ನೀವು ಏನು ಒಂದು ಹಿಂದಿನ ಮನೆಯಲ್ಲಿ ಇದ್ದು ಚೆನ್ನಾಗಿ ಬೆಳೆದಿರ್ತೀರೋ ಅಥವಾ ಅದೇ ಜಾಗದಲ್ಲೇ ಮನೆ ಇದ್ದು ಚೆನ್ನಾಗಿ ಬೆಳೆದಿರ್ತೀರ, ದಬ್ಬಾಕಿ ಲೇಟೆಸ್ಟ್ ಆಗಿ ಈಗಿನ ಟೆಕ್ನಾಲಜಿ ಪ್ರಕಾರ ಒಂದು ಒಳ್ಳೆ ರೀತಿಲಿ ಫಾರಿನ್ ಟೆಕ್ನಾಲಜಿ, ಈಗ ಅದೊಂದು ಬಂದ್ಬಿಟ್ಟಿದೆ ಫಾರಿನ್ ಟೆಕ್ನಾಲಜಿ. ಬೇರೆ ಚೈನಾದಲ್ಲಿ ನೋಡ್ಬಿಟ್ಟಿದ್ದೀನಿ, ಚೈನಾದವ್ರ ಥರ ಕಟ್ಟಬೇಕು, ಇನ್ಯಾರೋ ಒಬ್ರು ಇದ್ದಾರೆ ಅವ್ರ ಥರ ಕಟ್ಟಬೇಕು, ನಂದು ಒಳ್ಳೆ ವಿಲಾ ಥರ ಇರಬೇಕು, ನಂದು ತುಂಬ ಚೆನ್ನಾಗಿರ್ಬೇಕು ಅಂತೇಳಿ ಡಿಸೈನ್ಗಳು ಮಾಡಿ ಮೋಲ್ಡ್ಗಳನ್ನ ಕೆಳಗಡೆ ಸ್ಲೋಪ್ಗಳು ಮಾಡೋದು, ಮೋಲ್ಡ್ಗಳನ್ನ ಹೈಟ್ ಮಾಡೋದು, ಗೋಪುರಗಳು ತೆಗಿಯೋದು, ಏನೇನೋ ವಿಚಿತ್ರವಾಗಿ ಮನೆಗಳನ್ನ ಯಾವಾಗ ನೀವು ಆ ರೀತಿ ಎಲ್ಲ ವಿಚಿತ್ರವಾಗಿ ಕಟ್ಟಿ ವಿಚಿತ್ರವಾಗಿ ಮಾಡ್ತೀರಾ, ಜೀವನನೂ ಅದೇ ರೀತಿ ವಿಚಿತ್ರವಾಗಿ ಆಗೋಗುತ್ತೆ. ಹಾಗಾಗಿ ಯಾವುದೇ ಮನೆ ಆಗಲಿ, ನೀವು ಶಿವಮೊಗ್ಗದ ಮನೆನ ಒಳಗಡೆ ಹೋಗೋ ಅವಶ್ಯಕತೆನೇ ಇಲ್ಲ, ಹೊರಗಡೆಯಿಂದಾನೆ ಫೋಟೋದಲ್ಲಿ ನೋಡಿದ್ರೆ ಸಾಕು ಅದು ಎಷ್ಟು ವಿಚಿತ್ರವಾಗಿ ಮನೆ ಕಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಅದೊಂದು ಉದಾಹರಣೆಗೆ ತಗೊಂಡಿದ್ದೀನಿ ಅಷ್ಟೇ. ಯಾವುದೇ ಒಂದು ಮನೆ ಆಗಲಿ ವಾಸ್ತು ಪ್ರಕಾರ ಇರಬೇಕು. ವಾಸ್ತು ಪ್ರಕಾರ ಇರೋ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಸಾವು ನೋವುಗಳಾಗೋದಿಲ್ಲ, ಆತ್ಮಹತ್ಯೆಗಳು ಆಕ್ಸಿಡೆಂಟ್ಗಳು ಆಗೋದಿಲ್ಲ, ನೆಮ್ಮದಿಯಾಗಿ ಜೀವನ ಮಾಡ್ತಾರೆ. ನಮ್ಮ ಜೀವನ ಲೇಟೆಸ್ಟ್ ಆಗಿರಬೇಕು, ನಮ್ಮ ಜೀವನ ನೆಮ್ಮದಿಯಾಗಿರಬೇಕು, ನಮ್ಮ ಜೀವನ ಮಾಡರ್ನ್ ಆಗಿರಬೇಕು. ಯಾವುದೇ ಒಂದು ಮನೆ ಕಟ್ಟಿ ಆ ಮನೆಗೆ ಹೋದ್ಮೇಲೆ ಅವ್ರ ಜೀವನಗಳು ಮಾಡರ್ನ್ ಆಗಿರಬೇಕು. ಆ ಮನೆಗಳಿಗೆ ಹೋದ್ಮೇಲೆ ಅವ್ರ ಜೀವನಗಳು ನೆಮ್ಮದಿಯಾಗಿರಬೇಕು. ಆ ಮನೆಗಳಿಗೆ ಹೋದ್ಮೇಲೆ ಅವ್ರ ಜೀವನನೇ ಒಂದು ಮಾಡರ್ನ್ ಆಗಿರಬೇಕು. 10 ಜನ ನೋಡೋ ರೀತಿ ಬದುಕೋ ರೀತಿಯಲ್ಲಿ ಇರಬೇಕು ಆ ಮನೆಗಳು. ಆದರೆ ಮನೆ ಮಾತ್ರ ಡಿಸೈನಾಗಿ ಕಟ್ಟಿರ್ತಾರೆ, ಅವ್ರ ಜೀವನಗಳೆಲ್ಲ ಬಿದ್ದೋಗಿರ್ತವೆ. ಎಷ್ಟೋ ತೊಂದರೆಗಳು ಸಿಕ್ಕಾಕೊಂಡು ಏನೇನೋ ಸಮಸ್ಯೆಗಳು ಸಿಕ್ಕಾಕೊಂಡು ಅನುಭವಿಸೋದಕ್ಕೆ ಏನಕ್ಕೆ ಬೇಕು ಡಿಸೈನ್ಸು? ನಾನು ಹೇಳೋದು ಈಗ ಅರ್ಥ ಮಾಡ್ಕೊಳ್ಳಿ. ಈಗ ನಿಮ್ಮ ಕಣ್ಮುಂದೆನೇ ಉದಾಹರಣೆಗಳು ಸಿಗ್ತಾ ಇರ್ತವೆ, ನೀವೇ ನೋಡ್ಬೋದು. ನಾನು ಕೇಳೋ ಅವಶ್ಯಕತೆನೂ ಇಲ್ಲ, ನೀವು ನಮ್ಮ ವಿಡಿಯೋಗಳು ನೋಡೋದು ನಾಲೆಡ್ಜ್ ಬರಲಿ ಅಂತ. ಆದರೆ ಏನು ಇವತ್ತು ಅಪಘಾತಗಳು, ಸೂಸೈಡ್ಗಳು, ಆತ್ಮಹತ್ಯೆಗಳಾಗಿದ್ದಾವೆ, ಆಗ್ತಾ ಇರ್ತವೆ, ಎಲ್ಲ ಬುದ್ಧಿವಂತರೇ ಮಾಡ್ಕೊಳೋದು, ಯಾರು ದಡ್ಡರು ಮಾಡ್ಕೊಳೋದಿಲ್ಲ, ರೈತರು ಮಾಡ್ಕೊಳೋದಿಲ್ಲ. ರೈತರು ಬಡವರು ಎಲ್ಲ ಒಂದು ಸ್ಕ್ವೇರ್ ಆಗಿ ನೀಟಾಗಿ ಒಂದು ಚಿಕ್ಕದ ಒಂದು ಮನೆ ಕಟ್ಕೊಳ್ತಾರೆ. ಯಾಕಂದರೆ ಅವ್ರ ಹತ್ರ ದುಡ್ಡಿರೋದಿಲ್ವಲ್ಲ. ಹಾಗಾಗಿ 4 ಮೂಲೆ ನೀಟಾಗಿ ಕಟ್ಟಿ ಕಡಿಮೆ ಖರ್ಚಲ್ಲಿ ಒಂದು ಸ್ಕ್ವೇರ್ ಆಗಿ ಒಂದು ಮನೆ ಕಟ್ಕೊಳ್ತಾರೆ. ಆದರೆ ದುಡ್ಡಿರೋರು ಏನು ಮಾಡ್ತಾರೆ, ಅಥವಾ ಆಸೆಗಳಿಟ್ಕೊಂಡು ಡಿಸೈನ್ಗಳು ಬರಬೇಕು, ಆ ಡಿಸೈನ್ ಬರಬೇಕು, ಈ ಡಿಸೈನ್ ಬರಬೇಕು, ನನಗೆ ರೂಮ್ ದೊಡ್ಡದಾಗಿರಬೇಕು, ಈ ರೂಮ್ ಹಂಗಿರಬೇಕು ಅಂತೇಳಿ ಜಾಗನ ಸ್ಕ್ವೇರ್ ಆಗಿ ಮಾಡ್ಕೊಂಡೆ, ಮನೆಗಳನ್ನ ವಾಸ್ತು ಪ್ರಕಾರ ಮಾಡ್ಕೊಳ್ದೆ, ಮೂಲೆಗಳನ್ನ ಬೆಳೆಸಿ ಮಾತಿಗೆ ಹೇಳಿದ್ರೆ ಸಾಲದು, ನನಗೆ ವಾಸ್ತು ಗೊತ್ತು, ನಾನು ವಾಸ್ತು ಮಾಡ್ತೀನಿ ಅಂತ ಕೆಲವು ಇಂಜಿನಿಯರ್ಸು ನನಗೆಲ್ಲ ವಾಸ್ತು ಗೊತ್ತು ಅಂತ ಮಾತಿಗೆ ಹೇಳಿದ್ರೆ ಸಾಲದು. ಆ ಮನೇನ ಕಟ್ಟಿ ಆ ಮನೆಗೆ ಹೋದ್ಮೇಲೆ ಅವ್ರು 5 ವರ್ಷ 10 ವರ್ಷ ಆ ಮನೇಲಿ ನೆಮ್ಮದಿಯಾಗಿ ಜೀವನ ಮಾಡಿದ್ರೆ ಮಾತ್ರ ಆ ಮನೆಯಲ್ಲಿ ವಾಸ್ತು ಪ್ರಕಾರ ಮನೆ ಮಾಡಿದ್ದಾರೆ ಅಂತ ತಿಳ್ಕೊಬೋದು. ಜಾಸ್ತಿ ಜನ ಕ್ಲೈಂಟ್ಸ್ ಏನು ಮಾಡ್ತಾರೆ ಅಂತಂದರೆ, ಇಂಜಿನಿಯರ್ಸ್ಗೆ ಆರ್ಕಿಟೆಕ್ಚರ್ಸ್ಗೆ ಆ ಡಿಸೈನ್ಸ್ ಕೊಡೋ ಬೆಲೆನ ವಾಸ್ತು ವಿಚಾರದಲ್ಲಿ ಕೊಡೋದಿಲ್ಲ. ಅದೇನು ನಮಗೇನು ಅದರಿಂದ ಲಾಸ್ ಏನಿಲ್ಲ, ಕಳ್ಕೊಳೋದು ಅವರೇ. ಯಾರು ಡಿಸೈನ್ಸ್ ಮಾಡಿ, ಯಾರು ಲೇಟೆಸ್ಟಾಗಿ ಮನೆ ಅಂತೇಳಿ ಮಾಡ್ರನ್ ಮನೆ ಅಂತೇಳಿ ಕಟ್ಟಿ ಮಾಡ್ತಾರೆ, ಅಲ್ಲಿಂದ 3 ವರ್ಷಕ್ಕೋ 5 ವರ್ಷಕ್ಕೋ ಆ ಮನೆಗಳಲ್ಲಿ ಏನು ನಡಿಬಾರ್ದು ಅವೆಲ್ಲ ನಡೆಯುತ್ತೆ, ಅದು ಬೇರೆ ವಿಚಾರ. ಆದರೆ ಯಾವುದೇ ಒಂದು ಮನೇನ ಸ್ಕ್ವೇರಾಗಿ ಕಟ್ಟದೆ ಡಿಸೈನ್ಗಳು ಮಾಡಿ ಹೆಂಗಂದ್ರೆ ಹಂಗೆ ಮೂಲೆಗಳನ್ನ ಬೆಳೆಸಿ, ಯಾವ ರೀತಿ ಅಂದ್ರೆ ಯಾವ ರೀತಿ ಅಪ್ ಆ್ಯಂಡ್ ಡೌನ್ಸ್ ಮಾಡಿ ತುಂಬ ವಿಚಿತ್ರವಾಗಿ ಮನೆಗಳನ್ನ ಕಟ್ಟಿ ಆ ಮನೆಗಳಲ್ಲಿ ಪ್ರಾಣ ಹಾನಿಗಳು, ಮಾನ ಹಾನಿಗಳಾಗ್ತಾ ಇರ್ತವೆ. ಹಾಗಾಗಿ ಆ ಥರದವನ್ನೆಲ್ಲ ನೋಡ್ಕೊಂಡು ನಾವು ಸುಮ್ಮನೆ ಹೇಳ್ದೇ ಇರೋದೇ ತಪ್ಪಾಗುತ್ತೆ. ಹಾಗಾಗಿ ಆ ವಿಚಾರವಾಗಿ ಸ್ಟ್ರಕ್ಚರಲ್ ಇಂಜಿನಿಯರ್ಸು ವಾಸ್ತು ಪ್ರಕಾರ ಆತ್ಮಹತ್ಯೆಗಳು ಹಾಗೂ ಅಪಘಾತಗಳಿಗೆ ಹೇಗೆ ಕಾರಣ ಆಗುತ್ತೆ ಅನ್ನೋದ್ರ ವಿಚಾರ ನಿಮ್ಗೆ ವಿವರಿಸಿದ್ದೇನೆ. ಈ ರೀತಿ ತಪ್ಪುಗಳು ಮಾಡ್ಕೊಳ್ಬೇಡಿ. ರೂಮುಗಳು ಚಿಕ್ಕದಾಗೇ ಇರಲಿ, ಚೊಕ್ಕವಾಗಿರಲಿ, ವಾಸ್ತು ಪ್ರಕಾರ ಇರಲಿ.
ಯಾವುದೇ ಮೂಲೆಗಳನ್ನ ಬೆಳೆಸಬೇಡಿ. ನೋಡಿ, ಇಲ್ಲಿ ಈ ಕಡೆ ಸೌತ್ ರೋಡ್ ಇರುತ್ತೆ, ಇಲ್ಲಿ ಗೇಟ್ಗಳು ಕೊಡ್ತಾರೆ. ಪಶ್ಚಿಮ ರಸ್ತೆ ಇರುತ್ತೆ, ನೈಋತ್ಯದಲ್ಲಿ ಗೇಟ್ಗಳು ಕೊಡ್ತಾರೆ. ಇನ್ನು ಕೆಲವರು ಸಂಪುಗಳನ್ನ ಇಲ್ಲಿ ಮಾಡ್ತಾರೆ, ಇನ್ನು ಕೆಲವರು ಉತ್ತರವಾಯದಲ್ಲಿ ಮಾಡ್ತಾರೆ ಸಂಪುಗಳನ್ನ, ಗೇಟ್ಗಳನ್ನ. ಮತ್ತೆ ಉತ್ತರಕ್ಕಿಂತ ದಕ್ಷಿಣದಲ್ಲಿ ಸೆಟ್ ಬ್ಯಾಕ್ಸ್ ಜಾಸ್ತಿ ಬಿಡ್ತಾರೆ, ಪೂರ್ವಕ್ಕಿಂತ ಅಧಿಕವಾಗಿ ಪಶ್ಚಿಮದಲ್ಲಿ ಸೆಟ್ ಬ್ಯಾಕ್ಸ್ ಬಿಟ್ಟು ಏನು ವಾಸ್ತು ವಿರುದ್ಧ ಮಾಡ್ಕೊಳ್ತಾರೆ ಅಷ್ಟು ಆ ಮನೆ ತಪ್ಪುಗಳನ್ನ ನಿಮಗೆ ರಿಟರ್ನ್ ಕೊಡುತ್ತೆ. ನೀವೇನು ತಪ್ಪು ಮಾಡಿರ್ತೀರೋ ಆ ರಿಟರ್ನ್ ನೀವು ತಗೊಳ್ಲೇಬೇಕು. ಯಾವುದೇ ವಾಸ್ತು ಪ್ರಕಾರ ನೀವು ತಪ್ಪುಗಳು ಮಾಡಿದರೆ ಅದರ ರಿಟರ್ನು ಆ ಮನೆಯವರು ಅನುಭವಿಸ್ಲೇಬೇಕಾಗುತ್ತೆ. ಹಾಗಾಗಿ ಮನೆಗಳನ್ನ ಯಾವುದೇ ಕಾರಣಕ್ಕೂ ವಿಚಿತ್ರವಾಗಿ ಮನೆಗಳು ಕಟ್ಟಿ ಚಿತ್ರಹಿಂಸೆಗಳು ಅನುಭವಿಸೋ ಬದಲು, ಆ ನರಕ ನೋಡೋ ಬದಲು, ಆ ರೀತಿ ತೊಂದರೆಗಳು ಸಿಗಾಕೊಳ್ಳೋ ಬದಲು ನೆಮ್ಮದಿಯಾಗಿ ಒಂದು ಒಳ್ಳೆ ರೀತಿ ಜೀವನ ಮಾಡಬೇಕು ಅಂದರೆ ಸ್ಕ್ವೇರ್ ಆಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಿಂಪಲ್ ಆಗಿ, ಎಷ್ಟು ಚೆನ್ನಾಗಿ ಬರುತ್ತೋ ಅಷ್ಟು ನೀಟಾಗಿ ಎವರ್ ಗ್ರೀನ್ ಆಗಿ ಮನೆ ಕಟ್ಕೊಳ್ಳಿ. ಯಾವುದ್ಯಾವುದೋ ಮೂಲೆಗಳನ್ನ ಕಿತ್ತಾಕಿ ಯಾವುದ್ಯಾವುದೋ ಮೂಲೆಗಳನ್ನ ಎಕ್ಸ್ಟೆಂಡ್ ಮಾಡಿ, ಯಾರೋ ಇಂಜಿನಿಯರ್ ಹೇಳ್ತಾನೆ, ಇಂಜಿನಿಯರ್ ಏನು ಅಲ್ಲಿ ಬಂದು ಜೀವನ ಮಾಡ್ತಾರಾ? ಅವ್ರ ಮನೇಲಿ ಆ ಥರ ಸಮಸ್ಯೆಗಳಾದರೆ ಅವ್ರಿಗೆ ಗೊತ್ತಾಗುತ್ತೆ. ಅವರು ಯಾರ್ದೋ ಬಾಡಿಗೆ ಮನೇಲಿ ಇರ್ತಾರೆ, ಅದು ವಾಸ್ತುಗಿರುತ್ತೆ. ಅಥವಾ ಇನ್ನೇನೋ ಯಾರೋ ಅವ್ರ ತಾತನೋ ತಂದೆನೋ ಯಾರೋ ಕಟ್ಟಿರ್ತಾರೆ, ಇಲ್ಲ ಅವ್ರ ಮನೇನೋ ಅವ್ರಿಗೆ ಗೊತ್ತಿಲ್ಲದೆ ವಾಸ್ತು ಮಾಡ್ಕೊಂಡಿರ್ತಾರೆ. ಅವ್ರು ಹೇಳ್ತಾರೆ ನಾನು ಚೆನ್ನಾಗಿದ್ದೀನಿ ಅಂತ. ಯಾರೋ ಇಬ್ಬರೋ ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿರ್ಬೇಕಲ್ವಾ? ಮನೆ ಕಟ್ಟಿದ ಪ್ರತಿಯೊಬ್ಬನು ಆ ಮನೆಗೆ ಹೋದ್ಮೇಲೆ ನೆಮ್ಮದಿಯಾಗಿರ್ಬೇಕು ಅಂತೇಳಿ ಕನಸು ಕಟ್ಕೊಂಡು ಒಂದು ಮನೆ ಕಟ್ತಾರೆ. ಯಾವುದೇ ಒಂದು ಮನೆ ಕಟ್ಬೇಕಾದ್ರೆ ಅವರ ಪರಿಶ್ರಮ ಒಂದು ಕಡೆ ಆದರೆ, ತುಂಬ ಕನಸುಗಳನ್ನ ಹೊತ್ಕೊಂಡು ಒಂದು ಮನೇನ ಕಟ್ಟಿ ಅದಕ್ಕೆ ಇವರು ಅರ್ಧ ಜೀವನ ಆ ಮನೆ ಕೊಟ್ಟು ಮನೆಗಳು ಮಾಡಿರ್ತಾರೆ. ಆದರೆ ಒಂದು ದಿನ ಆ ಸಮಸ್ಯೆಗಳು ಬಂದಾಗ ಅದು ಎಷ್ಟು ನೋವಾಗುತ್ತೆ ಅಂದರೆ, ಅಂಥ ಮನೆಗಳಲ್ಲಿ ಆ ರೀತಿ ಸಾವು ನೋವುಗಳಿಗೆ ಕಾರಣ ಆಗೋದು ತುಂಬ ತಪ್ಪಾಗುತ್ತೆ. ಅದು ವಾಸ್ತುವರೇ ಆಗಲಿ ಅಥವಾ ಇಂಜಿನಿಯರ್ಸೇ ಆಗಲಿ, ಆರ್ಕಿಟೆಕ್ಟ್ಸ್ ಇಂಜಿನಿಯರ್ಸೇ ಆಗಲಿ, ಯಾರೇ ಆಗಲಿ, ವಾಸ್ತು ದೋಷಗಳು ತಪ್ಪು ಮಾಡಿ ಆ ಮನೆಗಳಲ್ಲಿ ತೊಂದರೆಗಳಾದರೆ ಅದ್ರ ಕರ್ಮನ ಅದನ್ನು ಯಾರು ಕಟ್ಸಿರ್ತಾನೆ, ಯಾರು ಮಾಡಿರ್ತಾನೆ, ಅವ್ರು ಅನುಭವಿಸ್ಲೇಬೇಕಾಗುತ್ತೆ. ಅದು ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವುದೇ ಇಂಜಿನಿಯರ್ಸ್ ಆಗಲಿ, ಯಾವುದೇ ಗಾರೆ ಮೇಸ್ತ್ರಿಯವರಾಗಲಿ, ಅಥವಾ ಯಾವುದೇ ಮನೆ ಓನರ್ಸ್ ಆಗಲಿ, ದಯಮಾಡಿ ವಾಸ್ತು ಪ್ರಕಾರ ಮನೆಗಳು ಕಟ್ಕೊಳ್ಳಿ. ವಾಸ್ತುಗೆ ವಿರುದ್ಧವಾಗಿ ಮನೆಗಳು ಕಟ್ಟಿ ಸಮಸ್ಯೆಗಳು ಸಿಕ್ಕಾಕೊಂಬಾರ್ದು. ಆ ಒಂದು ವಿಚಾರಕ್ಕೋಸ್ಕರ ನಾನು ಈ ದಿನ ಆರ್ಕಿಟೆಕ್ಚರ್ಸ್ ಯಾವ ರೀತಿ ತಪ್ಪುಗಳು ಮಾಡ್ತಾರೆ, ಮನೆಗಳನ್ನ ಇಂಜಿನಿಯರ್ ಪ್ಲಾನ್ಸಲ್ಲಿ ಏನೇನು ತಪ್ಪುಗಳು ಮಾಡ್ತಾರೆ ಅನ್ನೋದು ನಿಮ್ಗೆ ಹೇಳಿದ್ದೇನೆ. ಯಾವುದೇ ಕಾರಣಕ್ಕೂ ಯಾವುದೇ ಮನೆಗಳನ್ನ ತಪ್ಪುಗಳು ಮಾಡೋದಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಈ ದಿನ ನಿಮಗೆ ಈ ವಿಡಿಯೋ ಮಾಡಿದ್ದೇನೆ. ಹಾಗಾಗಿ ಈ ದಿನದ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಮ್ಮ ಇರಾವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ಇದೇ ರೀತಿ ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ಒಳ್ಳೆಯ ವಾಸ್ತು ವಿಡಿಯೋಗಳು ತರ್ತೇನೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.